ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ವೆಬ್ಸೈಟ್. ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು SSCಗೆ ಕರೆದಿರುವಂತಹ ಪೋಸ್ಟ್, CGL ಪೋಸ್ಟ್ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಓಕೆನಾ ಸ್ನೇಹಿತರೆ, ಇದು ಫುಲ್ಲು ನಮ್ಮ ವೆಬ್ಸೈಟು. ಇಲ್ಲಿ ಬಂದು ಗೌರ್ಮೆಂಟ್ ಜಾಬ್ ಅನ್ನು ಸರ್ಚ್ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಪೇಜ್ ಬರುತ್ತೆ. ಇಲ್ಲಿ ಫುಲ್ ಲೇಟೆಸ್ಟ್ ಆಗಿರುವಂಥ ಎಲ್ಲ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಮತ್ತು ಇಲ್ಲಿ ಸ್ಟೇಟ್ ವೈಸ್ ನಿಮಗೆ ಯಾವ್ಯಾವ ಜಾಬ್ಸ್ ಬೇಕು ಎಲ್ಲ ಸ್ಟೇಟ್ ವೈಸ್ದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು SSC CGL ರಿಕ್ವೈರ್ಮೆಂಟ್ ತೆಗೆದ್ರೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಓಕೆನಾ, ಇದನ್ನೆಲ್ಲ ಫುಲ್ಲು ಫಸ್ಟೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಇವಾಗ ನಾನು ಇದರಲ್ಲಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಇಲ್ಲಿ ನೋಡಿ, ಅಪ್ಲೈ ಆನ್ಲೈನ್ ಅನ್ನೋದ್ರಲ್ಲಿ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ SSCದಲ್ಲಿ. ಯಾವ ಲೈಫ್ ಟೈಮ್ವರೆಗೂ ಅದೇ ರಿಜಿಸ್ಟ್ರೇಷನ್ ನಂಬರ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಪೇಜ್ಗೆ ನೀವು ಹೋಗ್ತೀರಾ ಸ್ನೇಹಿತರೆ. ಓಕೆನಾ, ಈ ರೀತಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರಿಜಿಸ್ಟ್ರೇಷನ್ ಪೇಜ್ಗೆ ಓಪನ್ ಮಾಡ್ತೀರಿ. ಇಲ್ಲಿ ರಿಜಿಸ್ಟರ್ ನೌ ಅಂತ ಇದೆ. ಈ ರಿಜಿಸ್ಟರ್ ನೌ ಕೊಟ್ಬಿಟ್ಟು ನೀವು ನಿಮ್ಮ ಡೀಟೇಲ್ಸ್, ಫುಲ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕು ಸ್ನೇಹಿತರೆ. ನಿಮ್ಮ ಏನು ಪರ್ಸನಲ್ ಡೀಟೇಲ್ಸ್ ಏನೇನಿದೆ ಎಲ್ಲ ರೀತಿಯ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕು. ಆಮೇಲೆ ಒಂದು ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡು ಹಾಕಿ ನಿಮ್ಮ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ನಿಮ್ಮ ಫುಲ್ ಡೀಟೇಲ್ಸ್, ಅಡ್ರೆಸ್ಸು, ಎಜುಕೇಷನ್, ಹೈಯೆಸ್ಟ್ ಎಜುಕೇಷನ್ ಏನು, ಮತ್ತು ಏನು ನಿಮ್ಮ ನ್ಯಾಷನಾಲಿಟಿ ಅದೆಲ್ಲ ಹಾಕಬೇಕು. ಆಮೇಲೆ ನೀವು ಒಂದು ಡಿಕ್ಲರೇಷನ್ ಕೊಟ್ಟು ಡಿಕ್ಲೇರ್ ಮಾಡಬೇಕು. ಓಕೆನಾ ಸ್ನೇಹಿತರೆ, ಇಲ್ಲಿ ನೋಡಿ ಫುಲ್ ಡೀಟೇಲ್, ನಿಮ್ಮ ಆಧಾರ್ ನಂಬರ್ನ ಕೊಟ್ಟು, ಅದಾದ ನಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಫುಲ್ ಡೀಟೇಲ್ನ ಫಿಲಪ್ ಮಾಡಬೇಕು ಸ್ನೇಹಿತರೆ, ಯಾವ್ಯಾವ ಇದು ಏನು ಅಂತ. ಅದಾದ ನಂತರ ಇಲ್ಲಿ ನೋಡಿ ಪಾಸ್ವರ್ಡ್ನ ಕ್ರಿಯೇಷನ್ ಇರುತ್ತೆ. ಅಂದರೆ ಫಸ್ಟ್ OTP ಬರುತ್ತೆ. OTP ಕ್ರಿಯೇಟ್ ಆದಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ ಹಾಕಿ ನಿಮ್ಮ ಹೊಸ ಪಾಸ್ವರ್ಡ್ನ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಅದಾದ ನಂತರ ನಿಮ್ಮ ಫುಲ್ ಡೀಟೇಲ್ಸ್, ಯಾವ್ಯಾವ ಕ್ಲಾಸ್, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನು ಅದೆಲ್ಲ ಫಿಲಪ್ ಮಾಡಬೇಕು. ಅದಾದ ನಂತರ ಡಿಕ್ಲರೇಷನ್ ಕೊಡಬೇಕು. ಓಕೆನಾ ಸ್ನೇಹಿತರೆ, ಸೊ ನಾನು ಮೊದಲೇ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಆ ರಿಜಿಸ್ಟ್ರೇಷನ್ ಮಾಡಿರೋದನ್ನ ಇಟ್ಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಸೊ ಇದರಲ್ಲಿ ನಾವು ಬಂದು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡಿದ್ದೀನಿ ನಾನು ಆಗಲೇ. ಲಾಗಿನ್ ಮಾಡಿಕೊಂಡು ನಮ್ಮ ಡ್ಯಾಶ್ ಬೋರ್ಡ್ಗೆ ಹೋದರೆ ಇಲ್ಲಿ ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಓಕೆನಾ, ಇಲ್ಲಿ ನೀವು ಯಾವ್ಯಾವ ಅಪ್ಲಿಕೇಶನ್ ಇದೆ ಅನ್ನೋದನ್ನ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕು. ಇದು MTS ಬಿಟ್ಟಿದ್ದಾರೆ, ಮತ್ತು CGL ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್. ಓಕೆನಾ ಸ್ನೇಹಿತರೆ, ಇದು ಲಾಸ್ಟ್ ಡೇಟ್ ಬಂದು 24/7/2024 ಇದೆ. ಓಕೆನಾ, ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಮತ್ತೆ ನಿಮ್ಮ ರಿಸಲ್ಟ್ಸ್ ಇದೆ, ಯಾವ್ದಾದ್ರು ರಿಸಲ್ಟ್ಸ್ ಇಲ್ಲಿ ಬರುತ್ತೆ, ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಇಲ್ಲಿ ಬರುತ್ತೆ. ಓಕೆನಾ ಸ್ನೇಹಿತರೆ, ಇಲ್ಲಿ ಅಪ್ಲೈ ನೌ ಅಂತ ಕೊಟ್ಟು ನೀವು ಅಪ್ಲೈ ಮಾಡಬೇಕು. ಓಕೆನಾ, ನೋಡಿ ಅಪ್ಲೈ ಆಲ್ರೆಡಿ ಇನ್ ಪೆಂಡಿಂಗ್ ಅಂತ ಬಂದಿದೆ. ಸೊ ಇಲ್ಲಿ ಮೈ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನಾವು ಇಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ. ಓಕೆನಾ, ಇದು ಕಂಟಿನ್ಯೂ ಕೊಟ್ಟರೆ ನೋಡಿ ಫುಲ್ ನಮ್ಮ ಡೀಟೇಲ್ಸು ಏನೇನು ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಹಾಕಿರ್ತೀವೋ ಎಲ್ಲ ಫುಲ್ ಡೀಟೇಲ್ಸು ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ ಸ್ನೇಹಿತರೆ, ಅದಾದ ನಂತರ ಇಲ್ಲಿ ಕೊಟ್ಟಿದ ತಕ್ಷಣ ಈ ಥರ ಕಂಟಿನ್ಯೂ ಲೋಡ್ ಆಗಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ನಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನೇನಿದೆ ಅದನ್ನು ಫುಲ್ ಡೀಟೇಲ್ ಆಗಿ ಆಗ್ತಾ ಬರಬೇಕು ಸ್ನೇಹಿತರೆ. ಓಕೆನಾ, ಈ ರೀತಿ ಫುಲ್ ಡೀಟೇಲ್ ಆಗಿ ಆಗ್ತಾ ಬರಬೇಕು. ಆಮೇಲೆ ಯಾವ ಯೂನಿವರ್ಸಿಟಿ, ಓಕೆನಾ, ಇದನ್ನೆಲ್ಲ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ರೋಲ್ ನಂಬರು, ಪರ್ಸೆಂಟೇಜು ಇದಿಷ್ಟು ಹಾಕಬೇಕು. ಅದಾದ ನಂತರ ಸೇವ್ ಅಂತ ಕೊಡಬೇಕು. ಗ್ರ್ಯಾಜುಯೇಷನ್, ಪ್ಲೀಸ್ ಸೆಲೆಕ್ಟ್ ದ ಹೈಯೆಸ್ಟ್ ಗ್ರ್ಯಾಜುಯೇಷನ್ ಅಂತಿದೆ, ಗ್ರ್ಯಾಜುಯೇಷನು. ಓಕೆನಾ, ಅದಾದ ನಂತರ ಓಕೆ ಕೊಟ್ಟು ಇಲ್ಲಿ ನೀವು ನಿಮ್ಮದು ಏನಾದರೂ ಏಜ್ ರಿಲ್ಯಾಕ್ಸೇಷನ್ಸ್ ಇದ್ದರೆ ಅದನ್ನು ನೀವು ಇಲ್ಲಿ ಕೊಡಬೇಕು ಸ್ನೇಹಿತರೆ. ವೆದರ್ ಯು ಆರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ಸ್ ಅಂತ ಕೇಳುತ್ತೆ. ಓಕೆನಾ, ಇದಿಷ್ಟು ಲೋಡ್ ಆಗಲಿ. ಲೋಡ್ ಆಗಿದ ತಕ್ಷಣ ಬರುತ್ತೆ. ಸ್ವಲ್ಪ ನೆಟ್ ಸ್ಲೋ ಆಗಿರ್ಬೋದು, ಇಲ್ಲಾಂದರೆ
ಸರ್ವರ್ ಸ್ಲೋ ಆಗಿರುತ್ತೆ, ವೇಟ್ ಮಾಡಬೇಕು. ಸೊ ಇದು ವೀಸಾ ರಿಲ್ಯಾಕ್ಸೇಷನ್ನ ನೀವು ಕ್ಲಿಕ್ ಮಾಡಬೇಕು. ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೊಡಬೇಕು, ಇಲ್ಲಾದರೆ ನೋ ಅಂತ ಕೊಟ್ಟು ವೀಸಾ ರಿಲ್ಯಾಕ್ಸೇಷನ್ ಏನು ಯಾವುದಾದ್ರೂ ಇದು ತೊಗೊಂಡಿದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಡಬೇಕು. ಓಕೆನಾ? ಅದಂತರ ಸೇವ್ ನೆಕ್ಸ್ಟ್ ಕೊಟ್ಟು ಮತ್ತೆ ಓಕೆ ಕೊಟ್ಟು ಇಲ್ಲಿ ಪ್ರಿಫರೆನ್ಸ್ನ ನೀವು ಅಪ್ಲೈ ಮಾಡಬೇಕು. ಯಾವ ಪ್ರಿಫರೆನ್ಸ್ನ ತೊಗೊಳ್ತೀರಾ ಅಂತ. ಇದೊಂಚೂರು ಲೋಡ್ ಆಗಿರುತ್ತೆ ನೋಡಿ. ಇದು ಸರ್ವರ್ ಸ್ಲೋ ಆಗಿದ್ದರೆ ಮತ್ತೆ ಏನಾದರೂ ಇದಾಗಿದ್ದರೆ ಲೇಟಾಗಿ ಬರುತ್ತೆ. ಈ ಥರ ಕೊಟ್ಟು ನಿಮಗೆ ಯಾವ ಸ್ಟೇಟ್ ಬೇಕು ಆ ಸ್ಟೇಟು, ಕರ್ನಾಟಕ ಮತ್ತು ಕೇರಳ ಸ್ಟೇಟ್ಗೆ KKR ಅಂತ ತಗೋಬೇಕು. KKR ಅಲ್ಲಿ ಪ್ರಿಫರೆನ್ಸ್ ಹಾಕ್ಬೇಕು, ಯಾವ್ಯಾವ ಊರಿಗೆ ಹೋಗಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಇಚ್ಛಿಸ್ತೀರಾ ಅಂತ ಹೇಳ್ಬಿಟ್ಟು. ಓಕೆನಾ? ಅದಾದ ನಂತರ ನಿಮಗೆ ಏನಾದರೂ ಇದಿದ್ರೆ ಇದು ನೋಡಿ, ಆರ್ ಯು ಆಲ್ಸೋ ಅಪ್ಲೈಯಿಂಗ್ ಫಾರ್ ಪೋಸ್ಟ್ ಆಫ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಹೇಳ್ತಾರೆ. ಸ್ಟ್ಯಾಟಿಸ್ಟಿಕ್ ಓದಿದ್ರೆ ಮಾತ್ರ ಈ ಪೋಸ್ಟ್ನ ಅಪ್ಲೈ ಮಾಡಬೇಕು. ಓಕೆನಾ ಸ್ನೇಹಿತರೆ? ಇಲ್ಲ ಅಂದರೆ ಇದನ್ನು ನೋ ಅಂತ ಕೊಟ್ಟು ಇದನ್ನು ಮಾಡಬೇಕಾಗತ್ತೆ. ಓಕೆನಾ? ಅದಾದ ನಂತರ ಎಸ್ ಅಂತ ಕೊಟ್ಟು ಆಮೇಲೆ ಇದು ನಿಮ್ಮ ಫೋಟೋ ಲೈವ್ ಆಗಿ ಕ್ಯಾಪ್ಚರ್ ಆಗುತ್ತೆ. ನೀವು ಕುತ್ಕೊಂಡು ಲೈವ್ ಆಗಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇದೊಂದು SSC ಇಂದ ಬಂದಿರುವಂಥ ಇದು. ಓಕೆನಾ? ಇದು ಲೈವ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಲೈವ್ ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಓಕೆನಾ ಸ್ನೇಹಿತರೆ? ಸೊ ಇಲ್ಲಿ ಫೋಟೋ ಮತ್ತು ಇದನ್ನ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದಾಯಿತು. ನಿಮ್ಮ ಫುಲ್ ಡೀಟೇಲ್ಸು ಇಲ್ಲಿ ಬರುತ್ತೆ. ಇದೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ ತಕ್ಷಣ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಡಿಕ್ಲರೇಷನ್ ಕೊಡಬೇಕು. ಡಿಕ್ಲರೇಷನ್ ಕೊಟ್ಟು ನಿಮ್ಮ ಇಲ್ಲಿ ಕೆಪೆಚ್ನ ಒಂದು ಅಪ್ಲೈ ಮಾಡಿದ್ರೆ ಆಯಿತು ಸ್ನೇಹಿತರೆ. ಓಕೆನಾ? ಅಪ್ಲೈ ಮಾಡಿ ಸೇವ್ ನೆಕ್ಸ್ಟ್ ಕೊಟ್ಟು ಇದನ್ನು ಮಾಡಿದರೆ ಮುಗ್ದೋಗುತ್ತೆ. ಅದಾದ ನಂತರ ಇದು ಫುಲ್ ಲೋಡ್ ಆಗಿ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ನೀವು ಆನ್ಲೈನ್ ಮುಖಾಂತರನೇ UPI ಕೋಡು ಅಥವಾ QR ಕೋಡ್ ಹಾಕಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ, ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ, ಕಂಟೆಂಟ್ ವೆರಿಫಿಕೇಶನ್ ಪೆಂಡಿಂಗು. ಓಕೆನಾ? ಮೇಕ್ ಪೇಮೆಂಟು, ಆನ್ಲೈನ್ ಪೇಮೆಂಟ್ ಎಷ್ಟಿದೆ ಅಂತ ಅದೇ ತೋರಿಸುತ್ತೆ. 100 ರೂಪೀಸು ಪೇ ಮಾಡ್ಬೋದು. ಇದನ್ನು ಪೇ ಮಾಡೋದು ಹೇಗೆ ಅಂದರೆ ನೆಟ್ ಬ್ಯಾಂಕಿಂಗಿಂದ ಪೇ ಮಾಡ್ಬೋದು, ಕಾರ್ಡಿಂದ ಪೇ ಮಾಡ್ಬೋದು ಅಥವಾ UPI ಇಂದ ಮಾಡ್ಬೋದು. ನಾನು UPI ಇಂದ ಮಾಡೋಣ ಅಂತ ಇದ್ದೀನಿ. ಅದರಲ್ಲಿ UPI ಕೋಡ್ ಕೂಡ ಹಾಕ್ಬೋದು ಅಥವಾ UPI QR ಕೋಡು, ಅದೇ QR ಕೋಡ್ ಜನರೇಟ್ ಮಾಡಿ ಕೊಡುತ್ತೆ ಸ್ನೇಹಿತರೆ. ಓಕೆನಾ? ಆ ಥರ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು. ಸೊ ಪೇಮೆಂಟು ಆಗಿದ ತಕ್ಷಣ ಅದು ಫುಲ್ಲು ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದು ನೋಡಿ, ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್. ಓಕೆ ಅಂತ ಕೊಟ್ಟು ಅದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸು ಏನೇನಿದೆ ಎಲ್ಲ ಫುಲ್ಲು ಪೇಮೆಂಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಓಕೆನಾ? ಪೇಮೆಂಟ್ ಇದಾದಮೇಲೆ ನಿಮ್ಮ ಕ್ಯಾಂಡಿಡೇಟ್ ಕಾಪಿ ರಿಸಿಪ್ಟ್ ಬರುತ್ತೆ. ಈ ರಿಸಿಪ್ಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆನಾ? ಇದು CGL ಆಗಿರೋದ್ರಿಂದ CGL ಅಂತ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಮೈ ಅಪ್ಲಿಕೇಶನ್ಸ್ ಅಂತ ಬಂದು ಇಲ್ಲಿ ನೋಡಿ CGL ಇದೆ, ಇದನ್ನು ನೀವು ಅಪ್ಲೈ ಮಾಡ್ಬೋದು ಮತ್ತು ಪ್ರಿಂಟ್ ತೊಗೋಬೋದು. ಫುಲ್ ಡೀಟೇಲ್ ಆಗಿ ನಿಮಗೆ ಪ್ರಿಂಟ್ ಸಿಗುತ್ತೆ. ಓಕೆನಾ? ಇದಾದ ನಂತರ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟು ಇಲ್ಲಿ ಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ಓಕೆನಾ? CGL ಅಂತ ಸೇವ್ ಮಾಡ್ಕೊಳ್ಳಿ. ಆಯಿತು. ಇದಿಷ್ಟ ಆದ ನಂತರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.